ಲೆಟ್ ಅಸ್ ಟಾಕ್ ಲಿಟರೇಚರ್. ನಾನು ವೆಂಕಟರಮಣ ಗೌಡ. ವಿನಾಯಕ ಚತುರ್ಥಿ ಬಂದಿದೆ. ವರ್ಷದಂತೆ ಗಣಪತಿ ಮತ್ತೆ ಬಂದಿದ್ದಾನೆ. ಈ ಸಲ ಕೊರೋನಾ ಕಾರಣದಿಂದಾಗಿ ಗಣಪತಿ ಉತ್ಸವದ ಅಬ್ಬರಕ್ಕೆ ಸ್ವಲ್ಪ ಅಡ್ಡಿಯಾಗಿದೆ. ಈ ಹೊತ್ತಲ್ಲಿ ನನಗೆ ಅನಿಸೋದು, ಉತ್ಸವದ ಭಾಗವಾಗುವ ಗಣಪತಿಗಿಂತ ನಮ್ಮೆಲ್ಲರ ಅಂತಃಸತ್ವವಾಗುವ ಗಣಪತಿಯ ಬಗ್ಗೆ ನಾವು ಯೋಚಿಸಬೇಕು ಅಂತ. ಇನ್ನು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಅಂತಃಸತ್ವವಾಗಿ ಗಣಪತಿಯನ್ನು ಕಾಣೋಕ್ಕೆ ಸಾಧ್ಯವಾಗೋದಾದರೆ ಅದು ತುಂಬ ಒಳ್ಳೆಯದು ಅಂತ. ಉತ್ತರ ಕನ್ನಡದವನಾದ ನನಗೆ ವಿನಾಯಕ ಚತುರ್ಥಿ ಅಂದ ತಕ್ಷಣ ಸ್ವಲ್ಪ ತಗ್ಗಿದ ಮಳೆ, ಹೊಲಗದ್ದೆಗಳೆಲ್ಲ ಹಸಿರಾಗಿರೋದು, ಹಾಲುಗಟ್ಟಿದ ಭತ್ತದ ಪೈರು ಕಾಣಿಸೋದು, ಇವೆಲ್ಲ ಕಣ್ಮುಂದೆ ಬರುತ್ತದೆ. ಮತ್ತು ಈ ಮೂಲಕ ಪೈರಿನ ಜೊತೆಗೆ ಗಣಪತಿಯನ್ನು ಕಾಣುವ ಆ ನನ್ನ ಬಾಲ್ಯದ ಆಸೆ ಮತ್ತೊಮ್ಮೆ ಮನಸ್ಸಲ್ಲಿ ತುಂಬಿ ಬರ್ತಾ ಇದೆ. ಗಣಪತಿ ಅನ್ನುವಾಗ ನಮಗೆ ಬೇರೆ ಬೇರೆ ಥರದ ಕಲ್ಪನೆಗಳಿವೆ, ಬೇರೆ ಬೇರೆ ಥರದ ಕಥೆಗಳಿವೆ ನಮ್ಮ ಇದರಲ್ಲಿ. ಒಂದು ಕಡೆ ಚರಿತ್ರೆಯ ಭಾಗವಾಗಿ ಗಣಪತಿಯನ್ನು ವೈಚಾರಿಕರು ನೋಡಿರುವಂಥದ್ದು, ಹಾಗೆಯೇ ಪುರಾಣದ ಭಾಗವಾಗಿ ನಮಗೆ ಕಾಣುವ ಗಣಪತಿ, ಜನಪದರ ಜೀವ ಮತ್ತು ಜೀವನದ ಭಾಗವಾಗಿ ಕಾಣುವ ಗಣಪತಿ, ಇವನ್ನೆಲ್ಲ ಇಟ್ಟುಕೊಂಡು ನೋಡೋಕ್ಕೆ ನನಗೆ ಇಷ್ಟ. ಪುರಾಣ ಅಂದ ತಕ್ಷಣ ನಮ್ಮ ಸಂಸ್ಕೃತಿಯಲ್ಲಿನ ಆರಾಧನೆಯ ಪರಿಕಲ್ಪನೆ ಬಗ್ಗೆ ಸ್ವಲ್ಪ ಹೇಳಬೇಕು. ಆರಾಧನೆಯಲ್ಲಿ 5 ದೇವತೆಗಳ ಆರಾಧನೆಯನ್ನು ನಾವು ಮುಖ್ಯವಾಗಿ ಕಾಣ್ತೀವಿ. ವಿಷ್ಣುವಿನ ಆರಾಧನೆ, ಶಿವನ ಆರಾಧನೆ, ಶಕ್ತಿಯ ಆರಾಧನೆ, ಸೂರ್ಯನ ಆರಾಧನೆ ಮತ್ತು ಗಣೇಶನ ಆರಾಧನೆ. ಇಲ್ಲಿಯೇ ನಾವು ಪಂಚಭೂತಗಳ ಪರಿಕಲ್ಪನೆ ಬಗ್ಗೆ ಕೂಡ ಗಮನ ಹರಿಸಬೇಕು. ಭೂಮಿ, ನೀರು, ಅಗ್ನಿ, ವಾಯು ಮತ್ತು ಆಕಾಶ. ಇಲ್ಲಿ ಆಕಾಶ ತತ್ವವನ್ನು ಪ್ರತಿನಿಧಿಸುವವನು ಅಥವಾ ಅದಕ್ಕೆ ಅಧಿಪತಿಯಾಗಿರುವವನು ವಿಷ್ಣು ಅಂತಾರೆ. ಹಾಗೇನೆ ಪೃಥ್ವಿ, ಇದರ ಅಧಿಪತಿ ಶಿವ. ಅಗ್ನಿಯ ಅಧಿಪತಿ ದುರ್ಗೆ ಅಥವಾ ನಾವೇನು ಶಕ್ತಿ ದೇವತೆ ಅಂತೀವಲ್ಲ, ಹೌದು. ಆಮೇಲೆ ವಾಯುವಿನ ಅಧಿದೇವತೆಯಾಗಿ ಸೂರ್ಯನನ್ನು ಹೇಳ್ತಾರೆ. ಜಲತತ್ವದ, ಜೀವತತ್ವದ ಅಧಿಪತಿಯಾಗಿ ಗಣೇಶನನ್ನು ಪರಿಭಾವಿಸಲಾಗತ್ತೆ. ಇಲ್ಲಿ ಇಡೀ ಈ ತತ್ವಗಳನ್ನು ಧರ್ಮಾತೀತ ವ್ಯಾಪ್ತಿಯಲ್ಲಿ ನೋಡುವಾಗ ಇದೊಂದು ಬಹಳ ಸುಂದರವಾದ ಪರಿಕಲ್ಪನೆ, ಬಹಳಷ್ಟು ಹೊಳಹುಗಳನ್ನು ಕೊಡುವಂಥ ಪರಿಕಲ್ಪನೆ. ಈ 5 ದೇವತೆಗಳ ಆರಾಧನೆ ಅಂತೇನು ಹೇಳಿದ್ರು ನಮ್ಮ ಹಿರಿಕರು, ಅವರೇ ಈ 5 ತತ್ವಗಳನ್ನು, 5 ದೇವತೆಗಳನ್ನು ಒತ್ತಟ್ಟಿಗೆ ಇಟ್ಟು ಕೂಡ ನೋಡ್ತಾರೆ. ಸೂರ್ಯನಲ್ಲಿ ಶಿವ ಐಕ್ಯವಾಗೋದು, ಶಿವ ಸೂರ್ಯ ಮತ್ತು ವಿಷ್ಣುವಿನಲ್ಲಿ ಐಕ್ಯವಾಗೋದು, ಶಕ್ತಿ ಶಿವನ ಭಾಗವಾಗಿಯೇ ಇರೋದು, ಗಣಪತಿ ಸರ್ವದೇವಮಯ ಅಂತ ಅನಿಸ್ಕೊಳ್ಳೋದು, ಇವೆಲ್ಲವೂ ಕಡೆಗೆ ಅಂತಿಮವಾಗಿ ಒಬ್ಬನೇ ದೇವರು, ಈ ನಿಸರ್ಗದಲ್ಲೇ ಎಲ್ಲವೂ ಇದೆ, ಈ ಪ್ರಕೃತಿಯಲ್ಲೇ ಎಲ್ಲವೂ ಇದೆ ಅಂತ ನಮ್ಮೊಳಗೆ ನಾವು ಕಂಡುಕೊಳ್ಳುವ ಪರಿ. ಇದು ಬಹಳ ದೊಡ್ಡ
ಒಂದು ದರ್ಶನವಾಗಿ ಕಾಣಿಸುತ್ತೆ. ಸ್ವಲ್ಪ ವೈಚಾರಿಕರ ಕಡೆ ಬಂದಾಗ ಪುರಾಣವನ್ನು ವಿರೋಧಿಸುವ ಒಂದು ನೆಲೆಯ ಹಿನ್ನೆಲೆಯಲ್ಲಿ ನಾವು ನೋಡುವಾಗ ನನಗೆ ದೇವಿ ಪ್ರಸಾದ್ ಚಟ್ಟೋಪಾಧ್ಯಾಯ ಅವರ ಲೋಕಾಯತ ಆ ಕೃತಿಯಲ್ಲಿ ಗಣಪತಿಯನ್ನು ಕಾಣುವ ಬಗೆ ಕಾಣಿಸುತ್ತೆ. ಗಣಪತಿ ಗಣಗಳ ಪತಿ, ಒಡೆಯ ಅಂತ ಅನ್ನುವಂಥದ್ದು. ವಿಘ್ನ ಕಾರಕನಾಗಿದ್ದ ಗಣಪತಿ ವಿಘ್ನ ನಿವಾರಕ ಅನ್ನುವ ಹಣೆಪಟ್ಟಿಯೊಂದಿಗೆ ಅಥವಾ ದೈವತ್ವವನ್ನು ಆರೋಪಿಸಲಾದ ರೂಪದೊಂದಿಗೆ ಬಂದದ್ದು ಹೇಗೆ ಅಂತ ಅಲ್ಲಿ ಚಟ್ಟೋಪಾಧ್ಯಾಯರು ವಿಶ್ಲೇಷಣೆ ಮಾಡ್ತಾರೆ. ಅಂದರೆ ಚಟ್ಟೋಪಾಧ್ಯಾಯರು ಚರಿತ್ರೆಯ ಭಾಗವಾಗಿ ಗಣಪತಿಯನ್ನು ನೋಡ್ತಾ ಗಣಪತಿಯ ಶಕ್ತಿಯ ಕಾರಣಕ್ಕಾಗಿ ಅವನು ಇತರ ಗಣಗಳನ್ನು ಮಣಿಸಿ ತಾನು, ಅಂದರೆ ಅಲ್ಲಿ ಆನೆ, ಇತರ ಗಣಗಳು ಅಂದರೆ ಇಲ್ಲಿ ಹಾವು, ಎತ್ತು, ಪಶು ಈ ಥರದಲ್ಲಿ ಬರುತ್ತವೆ, ಅವುಗಳನ್ನು ಮಣಿಸಿ ಆನೆಯ ಗಣ ಆಧಿಪತ್ಯವನ್ನು ಸಾಧಿಸಿತು. ಈ ಆಧಿಪತ್ಯವನ್ನು ಸಾಧಿಸಿದ ಗಣ ಏನಿತ್ತಲ್ಲ ಅದನ್ನು ದೇವತೆ ಅನ್ನಲಾಯಿತು, ದೈವತ್ವವನ್ನು ಅದಕ್ಕೆ ಆರೋಪಿಸಲಾಯಿತು ಅನ್ನುವ ಒಂದು ವಾದ. ನನಗೆ ಇವೆರಡರನ್ನ ಸಮೀಕರಿಸ್ತಾ ನೋಡೋಕ್ಕೆ, ಅಂದರೆ ಇಲ್ಲಿ ಏನಾಗತ್ತೆ ಅಂದರೆ ಚರಿತ್ರೆಯ ಒಂದು ಎಳೆಯನ್ನು ನಮ್ಮ ಜನಪದ ಬದುಕು ತನ್ನ ಭಾವನೆಗಳನ್ನು, ತನ್ನ ನಂಬಿಕೆಗಳನ್ನು, ತನ್ನ ಆಶಯಗಳನ್ನು ಮತ್ತು ತನ್ನ ಆಸೆಗಳನ್ನು ಕೂಡ ಸೇರಿಸಿ ಪುರಾಣವಾಗಿಸುವ ಒಂದು ಕಲ್ಪನೆ. ಇದು ಜನಪದರ ಮನಸ್ಸಿನಿಂದ, ಅವರ ಜೀವನದ ಭಾಗದಿಂದ ಬರುವ ಪುರಾಣದ ಪರಿಕಲ್ಪನೆ. ಹಾಗಾಗಿ ಚರಿತ್ರೆ, ಪುರಾಣ ಮತ್ತು ಜನಪದರ ಮೂರೂ ದೃಷ್ಟಿಯಲ್ಲಿ ಸೇರಿ ನಮಗೆ ಕಾಣುವ ಒಂದು ಗಣಪತಿ ಇದಾನಲ್ಲ, ಅದನ್ನು ಬೇರೆ ಬೇರೆ ನೆಲೆಗಳಲ್ಲಿ ನೋಡಬೇಕು ಅಂತ ಅನಿಸ್ತಾ ಇದೆ. ವೈಚಾರಿಕರು ಹೇಳಿದ ಆ ಗಣಪತಿ ಅವನು ಗಣಗಳ ಒಡೆಯ, ಪುರಾಣಗಳಲ್ಲಿನ ದೈವತತ್ವ. ನನಗೆ ಇಲ್ಲಿ ಮತ್ತೊಂದು ವಿಚಾರ ಅಂದರೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಗಣಪತಿಗೆ ಆಕಾರ ಇಲ್ಲ, ಅವನು ಏಕದಂತನೂ ಅಲ್ಲ, ವಕ್ರತುಂಡನೂ ಅಲ್ಲ. ಹಾಗೆಯೇ ಇತರ ವಿದ್ವಾಂಸರು ಹೇಳುವ ಪ್ರಕಾರ ಆಗಮ ಶಾಸ್ತ್ರಗಳು ಅಥವಾ ಯೌಗಿಕ ದೃಷ್ಟಿಕೋನದಲ್ಲಿ ಕೂಡ ಗಣಪತಿಗೆ ಒಂದು ಅಗ್ರಸ್ಥಾನ ಇದೆ. ಈ ಅಗ್ರಸ್ಥಾನ ಗಣಪತಿಗೆ ನಮ್ಮ ಜನಪದ ದೃಷ್ಟಿಯಲ್ಲೂ ಇದೆ. ಜನಪದರ ದೃಷ್ಟಿಯಲ್ಲಿ ಗಣಪತಿ, ನಮ್ಮ ಕಲಾವಿದರ ದೃಷ್ಟಿಯಲ್ಲಿ ಗಣಪತಿ ಮೊದಲು ಪೂಜೆಗೊಳ್ಳುವವನು. ಗಣಪತಿ ಮೊದಲು ಪೂಜೆಗೊಳ್ಳುವವನು ಅನ್ನುವಾಗ ಆರಂಭ, ಈ ಆರಂಭ ಅನ್ನುವುದರ ಅರ್ಥ ಕೃಷಿ ಅನ್ನುವುದು ಕೂಡ ಹೌದು. ಕೃಷಿಯಿಂದಲೇ ಎಲ್ಲವೂ ಆರಂಭ. ಅದು ಬದುಕನ್ನು ಕಟ್ಟಿಕೊಳ್ಳುವುದರ ಆರಂಭ. ನಮ್ಮ ಬದುಕನ್ನು ನಾವೇ ಉತ್ತಮಗೊಳಿಸಿಕೊಳ್ಳುವ, ಕಾಯ್ದುಕೊಳ್ಳುವುದರ ಆರಂಭ. ನಮ್ಮೊಂದಿಗಿನ ಎಲ್ಲರನ್ನೂ ಕೂಡಿಸಿಕೊಂಡು ಹೋಗಬೇಕು ಎಂಬ ಸಂಕಲ್ಪದ ಆರಂಭ. ನಮಗೆಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲೂ ವಿಘ್ನ ಬರದಿರಲಿ ಅಂತ ಕೇಳಿಕೊಳ್ಳುವಾಗ ಒಂದು ಅತ್ಯಂತ ಉತ್ತಮವಾದ ಭಾವನೆ ಮಾತ್ರವೇ ಅಲ್ಲಿ ಕಾಣಿಸುತ್ತೆ. ಹೀಗೆ ಗಣಪತಿ ಆರಂಭ
ಪೂಜೆಗೊಳ್ಳುವವನಾಗಿ, ಅಗ್ರ ಪೂಜೆಗೊಳ್ಳುವವನಾಗಿ, ಅಗ್ರದೇವತೆಯಾಗಿ ಕಾಣಿಸುವಾಗ ಕೃಷಿಯ ಭಾಗವಾಗಿ ಅವನನ್ನು ನೋಡುವುದು ಕೂಡ ಬಹಳ ಆಪ್ತವಾದ ಕಲ್ಪನೆ ಅಂತ ನನಗೆ ಅನಿಸುತ್ತೆ. ನಾವು ಗಣಪತಿಯನ್ನು ನೋಡಿಕೊಂಡ್ರೆ ಆತ ಪಾರ್ವತಿಯ ಮೈಕೊಳೆಯಿಂದ ಹುಟ್ಟಿದ ಅನ್ನುವ ಒಂದು ಕಥೆ. ಆಮೇಲೆ ಆತನ ತಲೆಯನ್ನು ಶಿವ ತೆಗೆದು ಶಿವನ ಕೃಪೆಯಿಂದಲೇ ಅವನಿಗೆ ಆನೆಯ ತಲೆ ಬಂತು. ಶಿವನ ಕೃಪೆಯಿಂದ ಆನೆಯ ತಲೆ ಬಂದರೆ ರೈತರ ದೃಷ್ಟಿಯಲ್ಲಿ ಕಂಟಕನಾದ ಇಲಿಯನ್ನು ಮಣಿಸಿದಾತ, ಇಲಿಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಾತ ಗಣಪತಿ. ಗಣಪತಿಯ ಹೊಟ್ಟೆಯನ್ನು ಸುತ್ತಿಕೊಂಡಿರುವಂಥದ್ದು ಹಾವು. ಹಾವಿನ ಮತ್ತೆ ಇಲಿಯ ನಡುವೆ ವೈರತ್ವ. ಅದೇ ಇಲಿ ಹಾವನ್ನು ಕಂಡರೆ ಓಡಿ ಹೋಗುವ ಇಲಿ ಗಣಪತಿಗೆ ವಾಹನ. ಗಣಪತಿಯನ್ನ ನಾವು ಬಹಳಷ್ಟು ಕಡೆ ಹಳದಿ ಮೈ ಬಣ್ಣದ ರೂಪದಲ್ಲಿ ನೋಡ್ತೀವಿ. ಅಂದರೆ ಗಣಪತಿಯ ಹಳದಿ ಮೈ ಬಣ್ಣದ ಮೂಲಕ ಭತ್ತವನ್ನು ಕಲ್ಪಿಸಿಕೊಳ್ಳುವ, ಭಾವಿಸುವ ಬಗೆ ಇದು. ಹೀಗೆ ಗಣಪತಿ ಅನ್ನುವ ಕಲ್ಪನೆ ಇಡೀ ಕೃಷಿ ಸಂಸ್ಕೃತಿಯ ಭಾಗವಾಗಿ ಕಾಣುವಾಗ ಬಹಳ ಅದ್ಭುತ ನೋಟವೊಂದು ಅಲ್ಲಿ ನಮಗೆ ಸಿಗತ್ತೆ. ಗಣಪತಿಯನ್ನು ಹೀಗೆ ಕೃಷಿಯ ಭಾಗವಾಗಿ ನೋಡುವ ಮೂಲಕವೇ ಅಥವಾ ನೋಡುವುದರಲ್ಲಿನೇ ಗಣಪತಿಯನ್ನು ಆರಾಧಿಸುವ ಒಂದು ವಿಶಿಷ್ಟ ಬಗೆ ಕೂಡ ಇದೆ ಅಂತ ನನಗೆ ಅನಿಸುತ್ತೆ. ಗಣಪತಿ ನಮಗೆ ತೀರಾ ಸೊಫಿಸ್ಟಿಕೇಟೆಡ್ ಅಂತ ಅನ್ಸಲ್ಲ. ಗಣಪತಿ ತುಂಬ ಸರಳ ಮನಸ್ಸಿನವನು. ಮನೆಗೆ ಬಂದರೆ ಇವತ್ತೇ ಹೊರಟೆ ನಾನು ಅನ್ನುವ ಒಂಥರ ಹುಸಿ ಗಾಂಭೀರ್ಯವನ್ನು ತೋರಿಸಲ್ಲ ಅವನು. ಇರ್ತೀನಿ, ಇನ್ನೂ 3 ದಿನ ಇದ್ದು ಹೋಗ್ತೀನಿ, 5 ದಿನ ಇದ್ದು ಹೋಗ್ತೀನಿ, 9 ದಿನ ಇದ್ದು ಹೋಗ್ತೀನಿ, 15 ದಿನ ಇದ್ದು ಹೋಗ್ತೀನಿ, ಈ ಥರ ಇದ್ದು ಹೋಗುವ ನಮ್ಮ ನೆಂಟನ ಹಾಗೆ ಕಾಣ್ತಾನೆ ಗಣಪತಿ. ಅಷ್ಟು ಸರಳತೆ, ಅಷ್ಟು ಅವಿನಾಭಾವ ಕೃಷಿಕರ ಜೊತೆಗೆ, ಜನಪದರ ಜೊತೆಗೆ ಗಣಪತಿ. ಇದನ್ನೇ ದೇವಪ್ರಸಾದ್ ಚಟ್ಟೋಪಾಧ್ಯಾಯರು ಲೋಕಾಯತ ಗಣಪತಿ ಅನ್ನುವಾಗ ಅವನು ಜನರ ದೇವರು ಅಥವಾ ಜನರ ಜೀವನದ ಭಾಗವಾಗಿರುವ ಒಂದು ಕಲ್ಪನೆ ಅನ್ನೋದನ್ನು ಅವರು ಕೂಡ ಹೇಳ್ತಾರೆ. ಹೀಗೆ ಗಣಪತಿ ನಮ್ಮೊಳಗಿನವನೇ ಆಗಿ ಇರುವವನು. ಆಮೇಲೆ ಗಣಪತಿಯ ಇಡೀ ಬಾಹ್ಯ ರೂಪ ಕೂಡ ಮನುಷ್ಯ ಮತ್ತು ಪ್ರಾಣಿ. ಈ ಮೂಲಕ ಪ್ರಾಣಿ ಪೂಜೆಯ ಒಂದು ಪರಿಕಲ್ಪನೆ ಅಥವಾ ಸಂಪ್ರದಾಯ ಸಾಧ್ಯ ಆಗುವುದಕ್ಕೂ ಕೂಡ ಮುಖ್ಯ ಕಾರಣನಾಗಿ ಗಣಪತಿ ಇದ್ದಾನೆ. ಗಣಪತಿ ಹೀಗೆ ನಮ್ಮ ಜೊತೆಗೆ ಇರುತ್ತ ಅವನ ಆ ಬಾಹ್ಯ ರೂಪವನ್ನು ಆಡಿಕೊಂಡು ನಗುವಷ್ಟು ಮಟ್ಟಿಗೆ ನಮಗೆ ಅವನ ಜೊತೆಗೆ ಸಲಿಗೆಯೂ ಇದೆ. ಇಷ್ಟೆಲ್ಲ ಹೇಳ್ತಾ ನನಗೆ ಇನ್ನೂ ಒಂದು ಮುಖ್ಯ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅನಿಸುತ್ತಿದೆ. ಕಥೆಯ ಒಂದರ ಪ್ರಕಾರ ವ್ಯಾಸ ಮಹರ್ಷಿಗಳು, ವೇದವ್ಯಾಸರು ಮಹಾಭಾರತವನ್ನು ಹೇಳುವಾಗ ಆ ಮಹಾಭಾರತವನ್ನು ಬರೆದುಕೊಂಡವನು ಗಣಪತಿ ಅನ್ನೋದು ಒಂದು ಕಥೆ. ಇದು ಕಥೆಯೇ ಆದರೂ ನಮ್ಮ ಸಾಂಸ್ಕೃತಿಕ ಸಂದರ್ಭದಲ್ಲಿ ಕಲಾವಿದರ ದೃಷ್ಟಿಯಲ್ಲಿ ಇದು ತುಂಬ ಮುಖ್ಯ ಅಂತ ನನಗನ್ನಿಸುತ್ತೆ. ನನಗೆ ಕೃಷಿಯಲ್ಲಿ ಏಕದಂತನಾಗಿ ಕಾಣುವ ಗಣಪತಿ ಅಂದರೆ ಅದು ಆ ಏಕದಂತ ನೇಗಿಲ ಮೊನೆ. ಇನ್ನು ಸಾಹಿತ್ಯಿಕ ಈ ಲಿಪಿ ಅಕ್ಷರ ಅನ್ನುವ ವಿಚಾರಕ್ಕೆ ಬಂದಾಗ ಇಲ್ಲಿ ಅವನ ದಂತವೇ ಲೇಖನಿಯಾಯಿತು ಅನ್ನುವ ಒಂದು ಕಥೆ ಕೂಡ ಇದೆ. ಇದನ್ನೆಲ್ಲ ನಾವು ಒಟ್ಟಿಗೆ ಇಟ್ಟು ನೋಡುವಾಗ ಆ ಇಡೀ ಸೌಂದರ್ಯವೇ ಬೇರೆ ರೀತಿಯಲ್ಲಿ ಕಾಣಿಸುತ್ತೆ. ಕೃಷಿ ಸಂಸ್ಕೃತಿ,
ಅಕ್ಷರ ಸಂಸ್ಕೃತಿ, ಇಲ್ಲೆಲ್ಲ ಗಣಪತಿ ಇರೋದು. ಮಹಾಭಾರತವನ್ನು ಬರೆಯಬೇಕಾದ ಸಂದರ್ಭದಲ್ಲಿ ಆತ ಒಂದು ಕರಾರನ್ನು ಹಾಕ್ತಾನೆ ವೇದವ್ಯಾಸರಿಗೆ. ನೀವು ನಿರಂತರವಾಗಿ ಹೇಳಬೇಕು, ಎಲ್ಲಿಯೂ ನಿಲ್ಲಬಾರದು ಅಂತ. ವ್ಯಾಸರು ಕೂಡ ಪ್ರತಿಯಾಗಿ ಒಂದು ಕರಾರನ್ನು ಹಾಕ್ತಾರೆ. ನೀನು ಅರ್ಥ ಮಾಡಿಕೊಳ್ಳದೆ ಏನನ್ನೂ ಬರ್ಕೊಳ್ಳಬಾರದು ನಾನು ಹೇಳೋದನ್ನು ಅಂತ. ಸೊ ಈ ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ಒಂದು ಕಡೆ ಆದರೆ, ಇವರು ಹೇಳುವಲ್ಲಿನ ಸಾತತ್ಯ, ನಿರಂತರತೆ ಒಂದು ಕಡೆ. ಇವೆರಡು ಒಂದು ಸಮಬಲದ ಪ್ರತಿಭೆಗಳು ಇವು. ನಿರಂತರವಾಗಿ ಹೇಳುವುದು ಮತ್ತು ಅದನ್ನು ಎಲ್ಲಿಯೂ ತಪ್ಪದೆ ಅಪಾರ್ಥ ಮಾಡಿಕೊಳ್ಳದೆ ಎಲ್ಲವನ್ನೂ ಅರ್ಥ ಮಾಡಿಕೊಂಡು ಅದೇ ವೇಗದಲ್ಲಿ ಬರೆದುಕೊಳ್ಳುವುದು, ದಾಖಲಿಸಿಕೊಳ್ಳುವುದು. ಇವು ಎರಡು ಪರಂಪರೆಯಾಗಿ ನನಗೆ ಕಾಣಿಸುತ್ತೆ. ವ್ಯಾಸ ಒಂದು ಪರಂಪರೆ, ಅದನ್ನು ಮೌಖಿಕ ಪರಂಪರೆ ಅಂತ ಇಟ್ಕೊಂಡ್ರೆ, ಗಣೇಶ ದಾಖಲಿಸಿಕೊಳ್ಳುವವನು, ಲಿಖಿತ ಪರಂಪರೆ ಅಂದರೆ ಹೇಳಿದ್ದನ್ನು ಮನನ ಮಾಡಿಕೊಂಡು ಉಳಿಸಿಕೊಳ್ಳುವ ಪರಂಪರೆಯ ಭಾಗವಾಗಿ ನೋಡೋಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತಿನ ಕಾಲದಲ್ಲಿ ಮೌನದ ಮಹತ್ವ, ಧ್ಯಾನದ ಮಹತ್ವ, ಅದರ ಬಗೆಗಿನ ತಿಳುವಳಿಕೆ ಕಮ್ಮಿಯಾಗಿರುವ ಕಾಲದಲ್ಲಿ, ಗದ್ದಲವೇ ಮುನ್ನೆಲೆಯಲ್ಲಿ ಇರುವ ಕಾಲದಲ್ಲಿ, ಗದ್ದಲವೇ ಎಲ್ಲವೂ ಏನೋ ಎಂಬ ಭ್ರಮೆಯನ್ನು ಹುಟ್ಟಿಸುತ್ತಿರುವ ಈ ಕಾಲದಲ್ಲಿ ಈ ಹೇಳುವ ಮತ್ತು ದಾಖಲಿಸಿಕೊಳ್ಳುವ, ಅಂದರೆ ಅರ್ಥ ಮಾಡಿಕೊಂಡು ದಾಖಲಿಸಿಕೊಳ್ಳುವ, ಉಳಿಸಿಕೊಳ್ಳುವ ಈ ಎರಡೂ ಪರಂಪರೆಗಳು ತುಂಬ ತುಂಬ ದೌರ್ಬಲ್ಯವನ್ನು ಎದುರಿಸ್ತಾ ಇರುವಂಥದ್ದನ್ನು ನಾವು ಕಾಣ್ತೀವಿ. ಹೇಳುವವರಿಗೆ, ಹೇಳುವ ಸ್ಥಾನದಲ್ಲಿರುವವರಿಗೆ ತಾವೇನು ಹೇಳ್ತಿದ್ದೀವಿ ಅಂತ ಗೊತ್ತಿಲ್ಲದೆ ಇರೋದು, ಉಳಿಸಿಕೊಳ್ಳಬೇಕಾದವರಿಗೆ ನಾವು ಏನನ್ನು ಉಳಿಸಿಕೊಳ್ಳಬೇಕಾಗಿದೆ, ಹೇಗೆ ಉಳಿಸಿಕೊಳ್ಳಬೇಕಾಗಿದೆ ಅನ್ನುವುದರ ಪರಿಕಲ್ಪನೆ ಕೂಡ ಇಲ್ಲದೆ ಇರುವುದು. ಇವರಿಬ್ಬರಲ್ಲೂ ತಾಳ್ಮೆ ಇಲ್ಲ, ವಿವೇಕ ಇಲ್ಲ, ಗದ್ದಲ ಮಾತ್ರ ಅನ್ನುವುದೇ ಮುಖ್ಯವಾಗಿ ಇವರಿಗೆ ಕಾಣುತ್ತಿರುವ ಹೊತ್ತಲ್ಲಿ ನಮಗೆ ಈ ಎರಡು ಪರಂಪರೆಗಳ ಒಂದು ಹೊಸ ರೂಪ ಗಣೇಶನ ರೂಪದಲ್ಲಿ ಕಾಣಬೇಕಾಗಿದೆ. ನಮಗೆ ಇವತ್ತು ಗಣೇಶ ವಿಘ್ನಗಳನ್ನು ನಿವಾರಿಸಿದವನಾಗಿ ಹೇಗೆ ಕಾಣ್ತಿದ್ದಾನೋ, ಹಾಗೆ ವಿಧ್ವಂಸಕ ಶಕ್ತಿಗಳ ಅಥವಾ ವಿಧ್ವಂಸಕ ಮನಸ್ಥಿತಿಗಳ ಮೇಲೆ ರಚನಾತ್ಮಕ ಮನಸ್ಥಿತಿ ಸವಾರಿ ಮಾಡಬೇಕಾದ ಒಂದು ಅಗತ್ಯವಾಗಿ ಗಣಪತಿಯನ್ನು, ಆ ರೂಪವನ್ನು ನಾವು ನೋಡಬೇಕಾಗಿದೆ. ಹಾಗೇನೆ ಒಂದು ಏನು ನಮ್ಮ ಬಿಸ್ನೆಸ್ನಲ್ಲೆಲ್ಲ ಒಂದು ಪರಿಕಲ್ಪನೆ ಇದೆ, ಸರ್ವೈವಲ್ ಬಯಾಸ್. ಯಾರು ಗೆದ್ದಿದ್ದಾರೋ ಅವರು ಮಾತ್ರ ಲೆಕ್ಕಕ್ಕೆ ಸಿಗ್ತಾರೆ. ಇರುವ 10 ಜನರಲ್ಲಿ ಸೋತ 9 ಜನರನ್ನು ನಾವು ಬದಿಗೆ ಸರಿಸಿಬಿಡ್ತೀವಿ, ಗೆದ್ದ ಒಬ್ಬನನ್ನು ಮಾತ್ರ ಮುಖ್ಯ ಅಂದುಕೊಳ್ತೀವಿ. ಈ ಚಾರ್ವಾಕರು ಅಥವಾ ಲೋಕಾಯತ ಗಣಪತಿ ವಿಚಾರವಾಗಿ ಹೇಳುವಾಗ ಕೂಡ ಈ ಗೆದ್ದ ಗಣವನ್ನು ಮುನ್ನೆಲೆಗೆ ತರಲಾಯಿತು, ಪುರಾಣಗಳು ಹಾಗೆ ತಂದುವು ಅನ್ನುವ ವಾದ ಏನಿದೆಯಲ್ಲ. ಆದರೆ ಗಣೇಶ ಒಂದು ರೂಪಕವಾಗಿ ನಮಗೆ ಹೇಗೆ ಕಾಣಿಸ್ತಾನೆ ಅಂದರೆ, ಗೆದ್ದ ತಾನು ಮಾತ್ರ ಮುನ್ನೆಲೆಗೆ ಬಂದಿಲ್ಲ, ಅವನು ಸೋತ ಇತರ ಗಣಗಳನ್ನು ತನ್ನ ಜೊತೆಗೆ ಇಟ್ಟುಕೊಂಡು ಬಂದಿದ್ದಾನೆ ಅನ್ನೋದನ್ನು ನಾವು ಗಮನಿಸಬೇಕು. ಈ ರೂಪಕವಾಗಿ ನಮಗೆ ಗಣಪತಿ ಮುಖ್ಯನಾಗ್ತಾನೆ. ಸೋತವರನ್ನೂ ಕೂಡಿಸಿಕೊಂಡು ಗೆದ್ದವನು ನಡೆಯೋದಾದರೆ ಆ ಸಂಸ್ಕೃತಿಯೇ ಬಹಳ ಅದ್ಭುತ ಸಂಸ್ಕೃತಿಯಾಗತ್ತೆ. ಕೃಷಿ ಸಂಸ್ಕೃತಿಯ ನಿಜವಾದ ರೂಪ ಅಲ್ಲಿ ಕಾಣಿಸುತ್ತೆ. ನಮಗೆ ಅಂಥ ಗಣಪತಿಯ ರೂಪವೊಂದು ನಮ್ಮ ಒಳಗೆ ಸ್ಥಾಪಿತವಾಗಬೇಕು. ನಾನು ಮೊದಲನೇ ಹೇಳಿದೆ, ನಮ್ಮ ಅಂತಃಸತ್ವವಾಗಿ ಗಣಪತಿಯನ್ನು ನಾವು ಕಾಣೋದು ಸಾಧ್ಯ ಆಗೋದಾದರೆ ಅದು ಈ ರೂಪದಲ್ಲಿ ಹೊರತು ಉತ್ಸವದ ಭಾಗವಾಗಿ ಅಲ್ಲ. ಉತ್ಸವದ ಗಣಪತಿ ಬೇಡ ನಮಗೆ. ನಮ್ಮೊಳಗಿನ ಶಕ್ತಿಯನ್ನು ನಾವೆಲ್ಲರೂ ಒಟ್ಟಿಗೆ ನಡೆಯುವ
ಸಹಬಾಳ್ವೆಯ ಸಹಯೋಗದ ಒಂದು ಪರಿಕಲ್ಪನೆಯನ್ನು ಏನು ಗಣಪತಿ ತನ್ನ ಆಕಾರದಲ್ಲಿ, ತನ್ನ ವರ್ತನೆಯಲ್ಲಿ, ತನ್ನ ಇರುವಿಕೆಯಲ್ಲಿ, ನಮ್ಮ ಜನಪದರ ಮನಸ್ಸಿನಲ್ಲಿ ಇರುವ ತನ್ನ ರೂಪದಲ್ಲಿ ಏನು ಕೊಟ್ಟಿದ್ದಾನಲ್ಲ, ಆ ಸಹಬಾಳ್ವೆ ಮತ್ತು ಸಹಯಾನದ ಪಾಠವಾದ ಗಣಪತಿ ನಮ್ಮ ಒಳಗೆ ಇರಲಿ. ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು.